ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹಾಗೂ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ರೈತ ಸಂಘ ಕಾರ್ಯಕರ್ತರು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ತಕ್ಷಣ ಬಾಕಿ 100 ರು ಪಾವತಿ ಮಾಡಬೇಕು. ರೈತರ ಪಂಪ್ಸೆಟ್ಗಳ ವಿಚಾರವಾಗಿ ಈ ಹಿಂದಿನ ರೀತಿಯಲ್ಲಿ ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ಸು ಪಡೆಯುವುದಾಗಿ ಭರವಸೆ ನೀಡಿತ್ತು. ಅದರಂತೆ ಸರ್ಕಾರ ನಡೆದುಕೊಂಡು ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ವಿಫಲವಾಗಿದೆ. ಈ ತಕ್ಷಣವೇ ರಾಜ್ಯ ಸರ್ಕಾರ ಈ ಕಾಯ್ದೆಗಳನ್ನು ವಾಪಸ್ಸು ಪಡೆಯಬೇಕು. ಕೆಆರ್ಎಸ್ ಮತ್ತು ಹೇಮಾವತಿ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೂ ಜೊತೆಗೆ ಅಣೆಕಟ್ಟುಗಳ ಅಡ್ಡ ಕಾಲುವೆಗಳಿಗೆ ಹಾಲಿ ಬೆಳೆದು ನಿಂತಿರುವ ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುವಂತೆ ಒತ್ತಾಯಿಸಿದರು. ಬ್ಯಾಂಕುಗಳಲ್ಲಿ ಒತ್ತೆ ಇಟ್ಟಿರುವ ಒಡವೆಗಳನ್ನು ಬಡ್ಡಿ ಪಡೆದು ಒಡವೆಗಳನ್ನು ನವೀಕರಿಸುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಲು ಕ್ರಮ ವಹಿಸಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪೂರ್ಣವಾಗಿರುವ ಕಾಮಗಾರಿಯನ್ನು ತಕ್ಷಣದಲ್ಲಿಯೇ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ಲೇಖಕ ಉಲ್ಕೆರೆ ಮಹಾದೇವು, ಹಿರಿಯ ರೈತ ಹೋರಾಟಗಾರ ಕೆಟಿ ಗೋವಿಂದೇಗೌಡ, ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಎಸ್ ಲಿಂಗಪ್ಪಾಜಿ, ಖಜಾಂಚಿ ಎಸ್ಕೆ ರವಿಕುಮಾರ್, ಪಾಂಡವಪುರ ತಾಲೂಕು ಅಧ್ಯಕ್ಷ ಎಣ್ಣೆಹೊಳಕಪ್ಪಲು ಮಂಜುನಾಥ್, ಕಾರ್ಯದರ್ಶಿ ಡಾಮಡಹಳ್ಳಿ ಅಶೋಕ್, ಮುಖಂಡರಾದ ಹರವು ಪ್ರಕಾಶ್, ಕ್ಯಾತನಹಳ್ಳಿ ಮಹಾದೇವು, ಕೆಎನ್ ವಿಜಯಕುಮಾರ್, ಪಿ ನಾಗರಾಜು, ಉಳ್ಳೇನಹಳ್ಳಿ ರಾಣಿ, ಅರಳಕುಪ್ಪೆ ರೂಪ, ಕನಗನಹಳ್ಳಿ ಜ್ಯೋತಿ, ಕ್ಯಾತನಹಳ್ಳಿ ಅನಿತಾ ಸೇರಿದಂತೆ ಹಲವಾರು ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕಬ್ಬಿನ ಭಾಗ್ಯ ಕಬ್ಬಿನ ಭಾಗ್ಯ ಶಾಲೆಗಳಿಗೆ 2 ಕಟ್ಟು ನೀರು ಶಾಲೆಗಳಿಗೆ 2 ಕಟ್ಟು ನೀರು ರೈತರ ಹೋರಾಟಕ್ಕೆ ಬೇಕೇ ಬೇಕು ರೈತರ ಹೋರಾಟಕ್ಕೆ ಸಂಕಟ ಬರಬೇಕು. ಇವೆಲ್ಲರೂ ಕೂಡ ಮಾಡಬೇಕು. ಆಮೇಲೆ ನೀರು ಸರ್, ಮಳೆ ಹೋದ್ರೆ ನೀರು ಬೇಡ. ನಾವ್ ಯಾವತ್ತೂ ಮಳೆ ಹೋದ್ರೆ ನೀರು ಕೇಳೋದಿಲ್ಲ. ಯಾಕೆಂದ್ರೆ ಈ ಸತಿ ನಾನು ಕಂಡಂಗೆ 5-6 ವರ್ಷದಲ್ಲಿ ಏನ್ ಬಿಸಿಲಿತ್ತೋ ಅದು ಈ ಸತಿ ಬಿಸಿಲಾಯ್ತಾ ಇದೆ. ಹೋದ ಸತಿ ಎಲ್ಲ ನಮಗ್ ಬಿಸಿಲು ಜಳ ಕಾಣ್ಲಿಲ್ಲ. ಇವತ್ತು ಭಾರಿ ಬಿಸಿಲು ಜಳ ಕಾಣ್ತಾ ಇದೆ. ನಮ್ಮಲ್ಲಿ ನೀರು ಇದೆ. ದಯಮಾಡಿ ಮಳೆ ಬರ್ಲಿಲ್ಲ ಅಂದ್ರೆ ನೀವು ನಮ್ಮ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ, ಕಬ್ಬು, ಇಪ್ಪನೇರ್ಲೆ, ತೋಟಗಾರಿಕೆ, ಇವಕ್ಕೆಲ್ಲ ನೀರು ಕೊಡ್ಲೇಬೇಕು. ಇದ್ರ ಬಗ್ಗೆ ಮುಂಜಾಗ್ರತೆ ವಹಿಸ್ಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಬೆಳೆದಿರೋರು 10 ಕ್ವಿಂಟಾಲು 5 ಕ್ವಿಂಟಾಲು 15 ಕ್ವಿಂಟಾಲ್ ಒಳಗೆ. ಈ ದಲ್ಲಾಳಿಗಳು ಏನ್ ಮಾಡ್ತಾವ್ರೆ ಅಂದ್ರೆ 30 ಕ್ವಿಂಟಾಲು 40 ಕ್ವಿಂಟಾಲ್ 50 ಕ್ವಿಂಟಾಲ್ಗೆ ಪರ್ಮಿಟ್ ಮಾಡಿಸ್ಕೊಂಡು ಬಂದು ರಾಗಿ ಹೊಡಿತಾರೆ. ಅವರು ಡಿ ಸಿ ಸಾಹೇಬ್ರು ಸಿಗದೇ ಇಲ್ಲ. ನಮ್ಮ ಹೋದಾಗ
ಇಲ್ಲೇನಾಗಿದೆ ಸಮಸ್ಯೆ ಅಂದ್ರೆ ರಾಗಿ ಬೆಳೆಯಕ್ಕೂ ಮೊದಲಾಗ ಪರ್ಮಿಟ್ ಮಾಡಿಸ್ಕೊಳ್ತಂತೆ. ರಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ 40 ಕ್ವಿಂಟಲ್ 50 ಕ್ವಿಂಟಲ್ ಬೇರೆ ಕಡೆ ಮೈಕ್ ಕೊಡ್ರಿ ಅವ್ರಿಗೆ. ರಾಗಿ ಬೆಳೆಯಕ್ಕೂ ಮೊದಲಾಗ ಪರ್ಮಿಟ್ ಸಮಸ್ಯೆ ಅಲ್ಲಿ ರೈತರು ರಾಗಿ ಹಾಕದೆ ಕಷ್ಟಪಡ್ತಕ್ಕಂಥ ರೈತರುಗಳು ಆಯ್ತು ತಡ್ರಿ ಒಂದ್ ನಿಮಿಷ ನಮ್ ಡಿಡಿ ಫುಡ್ ತಡ್ರಿ ಆಯ್ತು ಇಡೀ ಹೇಳಿದಿರಲ್ಲ ನೀವು ಅದನ್ನ ಎಷ್ಟು ಸಲ ಹೇಳ್ತೀರಾ? ನಮ್ ಡಿಡಿಒ ಇದಾರೆ, ಆಯ್ತು ನಿಂತ್ಕೊಳ್ರಿ. ಹೇಳಿದಿರಲ್ಲ ನೀವು ಡಿಡಿ ಅವ್ರು ಅದಕ್ಕೆ ಕರ್ಸಿದೀನಿ, ಅವ್ರು ಮಾತಾಡ್ಲಿ ಬಿಡಿ. ಹೌದ್ರಿ, ಆಯ್ತು ನೀವು ನಮ್ ಗಮನಕ್ಕೆ ತಂದಿದ್ದೀರಾ, ನಮ್ ಡಿಡಿ ಅವ್ರು ಇದಾರೆ, ವೇಟ್ ಮಾಡಿ. ಆಯ್ತು ಅವರು ಕೊಡ್ಬೇಕಿಲ್ಲ, ಇದು ಎರಡವೆ ಡಬಲ್ ಅವೆ, ವಾಪಸ್ ಕೊಡ್ಬೇಕು. ಡಿ ಸಿ ಆಫೀಸ್ ಮುಂದೆ ಎಲ್ಲ ಜಿಲ್ಲೆಯ ರೈತರೆಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಮೊದಲನೇ ನಾವು ಏನು ಆಗ್ರಹ ಮಾಡ್ತಿರೋದಂದರೆ, ಏನು 100 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ರಾಜ್ಯ ಸರ್ಕಾರ ಕಬ್ಬಿಗೆ, ಅದು ಇನ್ನೂ ಬಿಡುಗಡೆ ಮಾಡಿಲ್ಲ ರೈತರಿಗೆ. ಅದನ್ನು ತಕ್ಷಣದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೊದಲನೇದು. ಅದನ್ನು ಎರಡನೇದು ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ ಅದನ್ನು ತಪ್ಪಿಸ್ಬೇಕು. ಈಗ ಇನ್ನೊಂಥರ ಹೊಸ ಥರ ಮೈಕ್ರೋ ಫೈನಾನ್ಸ್ ಜೊತೆಗೆ ಏನು ಫೈನಾನ್ಸಲ್ಲಿ ಇಟ್ಟಿರೋದು ಒಡವೆಗಳನ್ನು ಬಿಡಿಸಿ ಅವ್ರು ಇಟ್ಕೊಂಡು ಅದ್ರ ಮೇಲೆ ದುಡ್ಡನ್ನು ಕೊಡೋದೊಂದು ದೊಡ್ಡ ಒಂದು ಅವಳಿ ಬಂದೇ ಶುರುವಾಗಿದೆ. ಅದರಲ್ಲಿ ಏನಂದರೆ ನಾವು ರೈತರಿಗೆ ಗೊತ್ತಾಯ್ತಲ್ಲ, ಸೈನ್ ಮಾಡ್ಬಿಟ್ಟು ಬರ್ತಾಯಿದ್ದಾರೆ, ಅವರು ಅಡ ಇಡ್ತಾಯಿದ್ದೀವಿ ಅಂತ ಅನ್ಕೋತವ್ರೆ. ಆದರೆ ಅಲ್ಲಿ ಅದನ್ನು ಸೇಲ್ ಥರ ಮಾಡ್ಕೊಬಿಡ್ತಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲ ಕಡೆ ರೈತರು ಇದನ್ನು ಅನುಭವಿಸ್ತಿದ್ದಾರೆ. ಇದನ್ನು ಇಮಿಡಿಯೇಟಾಗಿ ಹೆಂಗೆ ಲೈಸೆನ್ಸ್ ಕೊಟ್ಟರು ಇದ್ರ ಬಗ್ಗೆ ಇದನ್ನು ಇಮಿಡಿಯೇಟಾಗಿ ಕ್ರಮ ವಹಿಸಬೇಕು ಅನ್ನೋದು ಮೇಜರಾಗಿ ನಾವು ಕೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ, ಅದೇ ರೀತಿ ನಿಮಗೆ ಗೊತ್ತು, ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಬೆಳಗ್ಗೆ ಎದ್ದರೆ ನಮಗೆ ಬರೀ ಫೋನ್ಗಳು ಇಲ್ಲಿ ಬಂದರೂ ಅಷ್ಟೇ ಎಲ್ಲ ರೈತರು ಒಂದೇ ಕೇಳ್ತಿರೋದು, ಬಿಸಿ ಸುಟ್ಟೋಗೈತೆ, ಮೋಟ್ರು ಓಡ್ತಾ ಇಲ್ಲ. ಈ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕು. ಅದಕ್ಕೋಸ್ಕರ ಏನು ಅಕ್ರಮ ಸಕ್ರಮ ಇತ್ತು ಹಿಂದೆ ಅದೇ ರೀತಿ ಜಾರಿಗೊಳಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಜೊತೆಗೆ 2 ಕಟ್ಟು ನೀರನ್ನು ಬಿಡಬೇಕು. VC ಮತ್ತು ಹೇಮಾವತಿ ಏನಿದೆ ಅದರದ್ದು ಎರಡು ಅಣೆ ಚಾನಲ್ಗಳಿಂದನೂ ಒಂದು ನೀರು ಬಿಡಬೇಕು ಅನ್ನೋದು ಆಗ್ರಹ ಇದೆ. ಇದ್ರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ರೈತರಿಗೆ ಅನುಕೂಲ ಆಗಂಗೆ ಏನು ಬೇಡಿಕೆಗಳು ಇಡಬೇಕಿತ್ತು ಅದನ್ನು ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಬಗ್ಗೆ ಇನ್ನೂ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಯಾವ ಥರ ಹೆಂಗೆ ನಡೀತದೆ ಅನ್ನೋಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅದನ್ನು ಮಾಡಬೇಕು ಅಂತ ಇವಾಗ ಹೋದ ವಾರ ಅದ್ರ ಹಿಂದಿನ ವಾರ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಕಾವೇರಿಯಿಂದ ಬೆಂಗಳೂರಿಗೆ ನೀರು ತೊಗೊಂಡು ಹೋಗಬೇಕು ಅದನ್ನು ಚರ್ಚೆ ಮಾಡಿ ಯಾವುದು ಆಗು ಹೋಗುಗಳನ್ನು ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ಮುಂಚೆ ನಾವು ಅದಾದಮೇಲೆ ಮೊನ್ನೆಯಷ್ಟೇ ಅಧಿಕಾರಿಗಳು ಒಂದು ಗ್ರಾಮದ ಪರಿಶೀಲನೆ ಮಾಡಿದ್ದಾರೆ. ನಮಗೆ ಗೊತ್ತಾಗಿದ್ದು ಅಲ್ಲಿ ತನಕ ಈ ಒಂದು ಯೋಜನೆ ಈಗಾಗಲೇ ಕಾರ್ಯರೂಪದಲ್ಲಿದೆ ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ. ಅದು ಯೋಜನೆ ಯಾವಾಗ ಅಧಿಕಾರಿಗಳು ಬಂದರು ಆವಾಗಲೇ ನಮಗೆ ಮಾಹಿತಿ ಸಿಕ್ಕಿರೋಂಥದ್ದು. ಅವಾಗ ಮಾಹಿತಿನ ಕೇಳಿದ್ವಿ. ಅದು ಪೂರ್ತಿ ಪ್ಲ್ಯಾನ್ ಯಾವ ಥರ ಮಾಡಬೇಕು, ಇಲ್ಲಿಗೆ ಏನು ನಮ್ಮ ಭಾಗಕ್ಕೆ ಏನು ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರು ಮಾಹಿತಿ ಕೇಳಿದ್ದೀವಿ. ಅದು ಕೊಟ್ಟಾದಮೇಲೆ ಅದ್ರ ಬಗ್ಗೆ ನಾವೇನು ಹೋರಾಟಗಳನ್ನು ಹಮ್ಮಿಕೋಬೇಕು ಅದ್ರ ಬಗ್ಗೆ ಕ್ರಮಕ್ಕೆ ತಗೋತೀವಿ. ರೈತರ ಸಮಸ್ಯೆ ಕುರಿತಾಗಿ ನೀವು ಹೋರಾಟದ ಧರಣಿ ಕೊಟ್ಟಿದ್ದೀರಿ ಸರ್. ರಾಜ್ಯ ಸರ್ಕಾರ ಗಮನಕ್ಕೆ ನೀವು ರೈತರ ಬೇಡಿಕೆಗಳು ಇಟ್ಟಿದ್ದೀರಿ. ಇದೇ ಈ ಸರ್ಕಾರದ ಹತ್ರ ಪ್ರತಿ ಸತಿ ಸೆಷನ್ನಲ್ಲಿ ನಾವು ಇವೆಲ್ಲ ಏನೇನು ವಿಷಯಗಳಿದೆ ಇದನ್ನೆಲ್ಲನೂ ನಾವು ಗಮನ ಸೆಳಿತೀವಿ, ಚರ್ಚೆ ಮಾಡುತ್ತೀವಿ. ಆದರೆ ಯಾವುದೇ ಥರದ ಚರ್ಚೆ ಅಲ್ಲೇ ನಿಂತೋಯ್ತೈತೆ. ಅದು ನೆಕ್ಸ್ಟು ಕಾರ್ಯರೂಪಕ್ಕೆ ಯಾಕೆ ಬರ್ತಾಯಿಲ್ಲ ಅನ್ನೋದಕ್ಕೋಸ್ಕರ ನನಗೆ ಅರ್ಥ ಆಯ್ತಲ್ಲ, ಅದನ್ನು ಇಲ್ಲಿ ಪ್ರತಿಭಟನೆನೂ ಮಾಡಬೇಕು, ಅಲ್ಲಿ ನೀನು ಎತ್ತಬೇಕು. ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆಗಳನ್ನು ಮಾಡಿ ಅವ್ರ ಜೊತೆ ಕುತ್ಕೊಂಡು ಯಾವ ಥರ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಬರೀ ನಾವು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಟ್ಟು ಅಲ್ಲಿಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಅದ್ರ ಅದಕ್ಕಾಗಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕು. ಯಾಕಂದರೆ ಕೃಷಿ ಸಚಿವರೇ ನಮ್ಮ ಜಿಲ್ಲೆಯವರಾಗಿದ್ದಾರೆ. ನೀವು ಅವ್ರ ಗಮನಕ್ಕೆ ಎಲ್ಲರೂ ತಂದಿದ್ದೀವಿ ಈ ಸಮಸ್ಯೆಗಳ ಬಗ್ಗೆ. ಈಗ ಕಬ್ಬಿನ ರೇಟು ಈಗ ಶಿವಾನಂದ ಪಾಟೀಲ್ ಅವರು ಬರ್ತದೆ, ಅಲ್ಲಿಂದ ಆ ಡಿಪಾರ್ಟ್ಮೆಂಟ್ ಅವರು, ಈಗ ಅಕ್ರಮ ಸಕ್ರಮ ಅವರು ಜಾರ್ಜ್ ಅವರು ಬರ್ತಾರೆ. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅದೇ ನಮ್ಮ ಸಮಸ್ಯೆ ಆಯ್ತಾ ಇರೋದೇನೆಂದರೆ, ರೈತರ ಸಮಸ್ಯೆ ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ,
ಈಗ ಬರೀ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ, ಅಗ್ರಿಕಲ್ಚರು, ಸೆರಿಕಲ್ಚರು, ಫಿಶರೀಸು, ಹಾರ್ಟಿಕಲ್ಚರು, ಮೇಜರ್ ಇರಿಗೇಷನ್ನು, ಮೈನರ್ ಇರಿಗೇಷನ್ನು, APMC, ಸಕ್ಕರೆ ಮಂತ್ರಿಗಳು, RDPR ಎಲ್ಲರೂ ಸೇರಿ ಇದೊಂದು ರೈತರ ಸಮಸ್ಯೆಗಳು ಹಲವಾರವೇ. ನಮಗೆ ಬರೀ ಒಂದು 2-3 ಹೇಳಿ ಹೇಳ್ತಾ ಇದ್ದೀವಿ. ಇವರೆಲ್ಲ ಸೇರ್ಕೊಂಡು ರೈತರ ಸಮಸ್ಯೆನ ಯಾವ ಥರ ಒಟ್ಟಾರೆ ನಾವು ಸಾಲ್ವ್ ಮಾಡ್ಬೇಕನ್ನೋದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಅದೇ ಸರ್, ನೀವು ಕೂಡ ಸರ್ಕಾರದಲ್ಲಿ ಭಾಗವಾಗಿದ್ದೀರಾ, ಆದರೂ ಕೂಡ ಸರ್ಕಾರ ನೀವು ಮಾಡ್ತಿಲ್ಲ. ಅಲ್ಲ, ಕಿಮ್ಮತ್ತಂದರೆ ಈಗ ಅದಕ್ಕೆ ಗಮನ ಸೆಳೀತಾ ಇದೀವಿ ಅಂದರೆ ಅದನ್ನು ಕಾರ್ಯರೂಪಕ್ಕೆ ಇಲ್ಲ. ಅದಕ್ಕೆ ಈ ಥರ ಪ್ರತಿಭಟನೆಯನ್ನು ಮಾಡ್ಕೊಳ್ಳೇಬೇಕು. ಏನು ಕಾರಣ ಅಲ್ಲ, ಸಂಘಟನೆಗಳು ಈಗ ಇದೇ ರೀತಿ ನಾವು ಹಿಂದೆಯಿಂದನೂ ಪ್ರತಿಭಟನೆ ಮಾಡ್ಕೋಬೇಕು. ಹೌದು, ನಾವು ಕೆಲಸ ಶಾಸಕನಾಗಿ ಒಂದು ಭಾಗ ಆ ಕೆಲಸ, ಆದರೆ ನಾವು ಸಂಘಟನೆ ಜೊತೆ ನಾವು ಯಾವಾಗಲೂ ಇದ್ದೀವಿ. ಅದರ ಪ್ರಕಾರ ನಾವು ಏನು ಹೋರಾಟಗಳು ಮಾಡುತ್ತೆ ಅದ್ರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ತಂದೆ ನಾವು ಮಾಡಿಸ್ಬೇಕು. ಅವರ ಮ್ಯಾನಿಫೆಸ್ಟೋಲ್ಲಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ತನಕ 3 ವರ್ಷ ಆಯಿತು. ಈ ಬಡ್ಜೆಟಲ್ಲಿ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆ ಟೈಮಲ್ಲೂ ಅನೌನ್ಸ್ ಆಗಿಲ್ಲ. ಯಾಕೆ ಅವ್ರು ಹಿಂದಕ್ಕೆ ತಗೋತಾ ಇಲ್ಲ ಅಂದರೆ ಇದನ್ನು ಹಲವಾರು ಬಾರಿ ನಾವು ಒಂದು 20-30 ಸತಿ ಲೆಟರ್ ಕೊಟ್ಟಿದ್ದೀವಿ. ಯಾಕೆಂದರೆ ಎಲ್ಲ ಸಂಘಟನೆಯಿಂದ ನಾನು ವೈಯಕ್ತಿಕವಾಗಿ ಮಾತಾಡಿದ್ದೀವಿ, ಯಾಕೆ ಹಿಂದಕ್ಕೆ ತಗೊಳ್ಳೋಕ್ಕೆ. ಯಾಕೆಂದರೆ ಅವರು ಪ್ರಣಾಳಿಕೆಯಲ್ಲೇ ಹೇಳಿದ್ರು ಅದನ್ನು ಹಿಂದಕ್ಕೆ ತಗೋತೀವಿ ಅಂತ. ಅದನ್ನು ತಗೊಳ್ಳೋಕ್ಕೂ ಒಂದು ಮೇಜರ್ ಆಗಿ ಪ್ರತಿಭಟನೆನ ಅಂದ್ಕೊಂಡಿದ್ದೀವಿ. ಬೇಸಿಗೆ ಬೆಳೆಗೆ ತೊಂದರೆ ಆಗದ ರೀತಿ ಕ್ರಮ ವಹಿಸ್ತೀವಿ ಅಂತೇಳಿ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಅದ ಒಳ್ಳೆಯದು, ಹೇಳಿ ಆ ಥರ ಕ್ರಮ ವಹಿಸಿದ್ರೆ ಒಳ್ಳೆಯದೇ ನಮಗೆ. ಆದರೆ ಈಗ ಅದ್ರ ಪ್ರಕಾರ ಯಾವ ಥರ ಅವರು ಕ್ರಮ ವಹಿಸ್ತಾರೆ ಅಂತ ಕಾದು ಮಾಡಬೇಕು. ರೈತ ಹೋರಾಡಿದ್ರೆ ಅಲ್ಲ, ಸರ್ಕಾರದ ಬೇರೆ ಪಕ್ಷ ಶಾಸಕರು ಬಂದರೆ ಭಾಳ ಒಳ್ಳೆಯದು. ಕೊಟ್ಟಿದ್ದಾರೆ ಶಾಸಕರು ಹೋರಾಟಕ್ಕೆ ಕುಂತಿದ್ದಾರೆ. ಇನ್ನೊಂದಷ್ಟು ಗಟ್ಟಿ ದನಿ ಆಗುತ್ತೆ. ಸರ್ಕಾರದ ಗಮನ ಸೆಳೆದಲ್ಲಿ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಈಗ ನಂಜನಸ್ವಾಮಿಯವರು ಮಾತು ಹೇಳ್ತಿದ್ದಾರೆ, ವಿಧಾನಸೌಧ ಎಂಬುದು ಬಲು ಕಟ್ಟಡ, ಅದಕ್ಕೊಂದು ಜೀವ ಇಲ್ಲ, ಸಂವೇದನಶೀಲ ಇಲ್ಲ. ಜನರು ಬೀದಿಲಿ ಏನು ಚಳವಳಿ ಮಾಡ್ತೀವಿ ಅದು ಕಾನೂನು ಆಗಬೇಕು, ಅದು ಪಾಲಿಕೆ ಆಗಬೇಕು. ಅದರಿಂದನೇ ಹೋರಾಟಗಳು ನಿರಂತರವಾಗಿ ಮುಂದುವರಿಯುತ್ತೆ. ಸಮಾಜವಾದಿ ಪಾರ್ಟಿ, ಸಮಾಜವಾದಿ ದ್ರೋಹಿ ಅವರಲ್ಲಿದ್ದಾರೆ. ಒಂದು ಕಡೆ ಸಂಘರ್ಷಾತ್ಮಕ ಹೋರಾಟಗಳಿದೆ, ಸದನದಲ್ಲಿ ಚರ್ಚೆಗಳು ಆಗ್ತವೆ, ರಚನಾತ್ಮಕ ಕಾರ್ಯಕ್ರಮ. ರೈತ ಚಳವಳಿ ಕೂಡ ಅದೇ ಈಗ ಪ್ರಮುಖವಾಗಿ ನಮಗೆ ಈ ಅಂಶಗಳು 5 ಅಂಶಗಳು ಇಟ್ಟಿರಲ್ಲ. ಇನ್ನೂ ಪ್ರಮುಖವಾದ ಒಂದು ಅಂಶ ಇದೆ. ಈಗಾಗಲೇ ಬರ ಛಾಯೆ ಮಾಡಿದೆ. ಮೈಸೂರಿಗೆ 36 ಇದೆ, ಮಂಡ್ಯದಲ್ಲಿ ಸಮಾನ. ಉತ್ತರ ಕರ್ನಾಟಕದಂತೂ ಬೀದಿಗೆ ಬರೋಕ್ಕಾಗಲ್ಲ. ಬರ ಬರುತ್ತೆ ಅನ್ನೋದು ಈಗ ಸೂಚನೆ. ಸರ್ಕಾರ ಬರ ಬಂದ ಮೇಲೆ ಆಲೋಚನೆ ಮಾಡೋಕ್ಕಿಂತ ಮುನ್ಸೂಚನೆ ಹೇಗೆ ಗೊತ್ತಿರಲಿಲ್ಲ. ಕುಡಿಯೋ ನೀರು ಮತ್ತು ಕೃಷಿ ರೈತನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಬಗ್ಗೆ ಈಗಲೇ ಆಲೋಚನೆ. ಅದು ಭಾಳ ಒಳ್ಳೆಯದು. ಕುಡಿಯೋ ನೀರು ಮತ್ತು ಇರೋ ನೀರು ಸೇವ್ ಮಾಡಿ ಫಸಲು ಹೆಂಗೆ ಉಳಿಸಬೇಕು. ಈಗ ತೋಟಗಳಿಗೆ ಹೋಗಿ ನೋಡಿ ಹೋಗ್ತಾ ಇದೆ, ಕನಿಷ್ಠ ಅಂತರ್ಜಲ ಹೋಗು. ಅದರಿಂದ ಅದ್ರ ಬಗ್ಗೆ ಯುದ್ಧ ನಡೆದಿದೆ. ಈಗ ಗ್ಯಾಸ್ ಸಿಗೋದು ಕಷ್ಟ ಆಗ್ತಾಯಿದೆ. ಈಗ ನಮ್ಮದು ಪೆಟ್ರೋಲಿಯಂ ಗೂಡ್ಸ್, ರಾಸಾಯನಿಕ ಗೊಬ್ಬರಗಳು ಡಿಪೆಂಡ್ ಆಗಿದ್ದಾರೆ. ನಾವು ವೈಯಕ್ತಿಕ ಡಿಪೆಂಡ್ ಆಗಿದ್ದೀವಿ. ರಾಸಾಯನಿಕ ಗೊಬ್ಬರಗಳಿಗೆ ತೊಂದರೆ ಆಗಬಾರ್ದು ನೋಡ್ಕೊಂಡು ಮುಂಗಾರು ಮಳೆ ಅಲ್ಪ ಸ್ವಲ್ಪ ಬಂದು ಅದಕ್ಕೆ ಏನಾಗಬೇಕು ಅಂದರೆ ಕೃಷಿಗೆ ಮತ್ತು ಬರ ಬಂದು ಎದುರಿಸೋಕ್ಕೆ ಸರ್ಕಾರ ಈಗಲಿಂದ ಸಜ್ಜಾಗಬೇಕು ಅನ್ನೋದು ನಾವು ಸುಮ್ಮನೆ ಬಂದ ಮೇಲೆ ಪರಿಹಾರ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ಬಂದಿದ್ದೀವಿ, ಅವೆಲ್ಲ ಕಾಕರ್ಸ್ತಾ ಇದೆ. ರಾಜ್ಯ ಸರ್ಕಾರ ತನ್ನ ಮಿತಿ ಒಳಗಡೆ ತಾನು ಶ್ರಮ ಹಾಕಿ ಬರನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು. ಅದಕ್ಕೆ ರೈತ ಚಳವಳಿ ಹಲವಾರು ಮಾನದಂಡಗಳು ಕೊಟ್ಟಿದ್ದೀವಿ. ಹವಾಮಾನ ವೈಪರೀತ್ಯಕ್ಕೆ ಏನೇನು ಮಾಡಬೇಕು ಅಂತ ಅವನು ಕಬ್ಬಿನ ವಿಚಾರದಲ್ಲಿ ಈ ಸರ್ಕಾರಕ್ಕೆ ಶಕ್ತಿನೇ ಇಲ್ಲ. ಸರ್ಕಾರಕ್ಕೆ ಶಕ್ತಿ ಇಲ್ಲ. ಯಾಕಂದರೆ ಮಾತುಕತೆಗೆ ಹೋದಾಗ ಅಕ್ಕಪಕ್ಕ ಕುಂತವರೆಲ್ಲ ಮುಖ್ಯಮಂತ್ರಿ ಜೊತೆ ಮಾತುಕತೆಗೆ ಹೋದಾಗ ನಾವೆಲ್ಲ ಅಕ್ಕಪಕ್ಕ ಕುಂತವರೆಲ್ಲ ಸಕ್ಕರೆ ಕಾರ್ಖಾನೆ ನಡೆಸೋ ಮಂತ್ರಿಗಳೇ ಒಂದು ಅರ್ಥ ಇದ್ರದ್ದು. ಭಾಳಷ್ಟು ಪಕ್ಷಾತೀತವಾಗಿ BJP, ಕಾಂಗ್ರೆಸ್ಸು, ದಳ 3ರಲ್ಲೂ ಕೂಡ ಸಕ್ಕರೆ ಕಾರ್ಖಾನೆ. ಸರ್ಕಾರ ಏನಾಗಿದೆ ಅಂದರೆ ಹೋರಾಟ ಶುರು ಮಾಡಿದ್ರೆ ಕಾರ್ಖಾನೆಗಳನ್ನ ಕಾಡಿ ಬೇಡಿ ಹೇಳ್ಬೇಕಾದಂಥ ಪರಿಸ್ಥಿತಿ ಬೆಲೆ ಕೊಡ್ಬೇಕಂತ ಅದಕ್ಕೊಂದು ಮಾನದಂಡ ಮಾಡಬೇಕು. ಶುಗರ್ ಕೇನ್ ಕಂಟ್ರೋಲ್ ಆಗ್ತಿದೆ, ಅದರಲ್ಲಿ SAP ಮಾಡೋಕ್ಕೆ ಅವಕಾಶ ಇತ್ತು. ಅದನ್ನ ರಿಪೀಟ್ ಮಾಡಿದ್ವಿ. 2 ಬೆಳೆ ನೀರು ಕೊಡಿ ಅಂತೀವಿ, ಅಥವಾ ಕಟ್ ನೀರಿದ್ದಾಗ ಇನ್ನೊಂದು ಕಟ್ ನೀರು ಹೆಚ್ಚಿಸಿ ಅಂತೀವಿ. ಇಲ್ಲಿ ನೀರಿನ ನೇರು ತಗೊಂಡು ಹೋಗ್ತಿದ್ರಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಅದ್ರ ಬಗ್ಗೆ ನಾವು
ಬೆಂಗಳೂರು ನೀರು ಕುಡಿಯೋಕ್ಕೆ ವಿರೋಧ ಮಾಡೋಲ್ಲ, ಈ ಥರ ನೀರು ದುರ್ಬಳಕೆ ಆಗ್ತಾ ಇದೆ ನಿಮ್ಮ ನೀತಿಗಳಿಂದ ಅನ್ನೋದ್ರ ಬಗ್ಗೆ ನಾವು ಒಂದು ಸಮಾಲೋಚನೆ ಮಾಡ್ತೀವಿ. ಸಮಾಲೋಚನೆ ಮಾಡಿ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಅದು ರೂಪಿಸಬೇಕಾಗುತ್ತೆ ಜನಾಭಿಪ್ರಾಯ. ಅಲ್ಲ, ಈಗ ಕಾಮಗಾರಿ ಆರಂಭ ಆಗಕ್ಕೂ ಮೊದಲೇ ಈಗಲೇ ಪ್ಲಾನ್ ಮಾಡಿದ್ರೆ ಅನುಕೂಲ ಆಗ್ಬೋದು. ಶುರು ಆದ್ಮೇಲೆ ಮತ್ತೆ ಇಲ್ಲಿ ಇದಾದ್ಮೇಲೆ ನಾವು ಮಾತಾಡ್ತೀವಿ, ನಾವು ಎಲ್ಲ ಕುಂತಿದ್ದೀವಿ, ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ರೌಂಡ್ ಟೇಬಲ್ ಮಾಡಿ ಸರ್ಕಾರದ ಮೇಲೆ ನಾವು ಏನು ಸಲಹೆ ಕೊಡ್ಬೋದು, ನಾವೇನು ಪ್ರೆಸರ್ ಮಾಡಬೇಕು ಅದು ಮಾಡಿ. ಅಲ್ಲ, ಯಾಕೆಂದ್ರೆ ರೈತ ಸಂಘ ಶಾಸಕರು ಇರೋ ಕಡೆ ತಗೊಂಡೋದ್ರೆ ಒಂದು ಸೀರಿಯಸ್ ಆಗಿದ್ದಾರೆ, ಈ ವಿಚಾರದಲ್ಲಿ ಸೀರಿಯಸ್ ಆಗಿ ಚರ್ಚೆ ಗಂಭೀರವಾಗಿ ಆಲೋಚನೆ ಮಾಡ್ತಾರೆ.